ಆತ್ಮೀಯ ಮರಗಾಲು ಮಲ್ಲಯ್ಯ ಬಂಧುಗಳೇ, ಇವತ್ತಿನ ದಿನ ವಿಶೇಷವಾಗಿ ನಿಮ್ಮ ಸಂಕಲ್ಪ ಈಡೇರುವಂತಹ ಒಂದು ಸುದಿನ. ಅದಕ್ಕಾಗಿ ನಾವು ಈಗ ಮಂಜುನಾಥ್ ಮೆಟಲ್ಸ್ ಅನ್ನುವಂತಹ ಹನಗಂಡಿಯ ಈ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿ ಅನ್ನಪ್ಪಣ್ಣ ಲಾಳ್ಕಿ ಅನ್ನುವಂತ ಒಂದು ಮನೆತನ. ಅವರು ಶತಶತಮಾನಗಳಿಂದ ಈ ಗಂಟೆಗಳನ್ನು ಮಾಡ್ತಾರೆ. ಈಗಾಗಲೇ ಕೈಲಾಸ ಬಾಗಿಲದಲ್ಲಿರುವಂತಹ ಒಂದು ಗಂಟೆ ಕೂಡ ಇವರೇ ಮಾಡಿರುವಂತದ್ದು. ಈ ರೀತಿ ಹಳೆ ಮೆಟೀರಿಯಲ್ ತಗೊಂಡು ಕೂಡ ಹೊಸದು ಹೊಳಪನ್ನು ಕೊಟ್ಟು ಮಾಡ್ತಾರೆ. ಈ ರೀತಿ ಮಣ್ಣಿನಲ್ಲಿ ಮಾಡ್ಕೋಬೇಕು. ಈಗ ನಮ್ಮ ಒಂದು ಏನ್ ಗಂಟೆ ಇದೆ, ಇದು ಗಂಟೆ ಇದೆ, ಇದು ಈ ಪ್ರತಿರೂಪವನ್ನು ಮಾಡಿಕೊಂಡು ಅನಂತರ ಅದನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಗಂಟೆಗಳಿಗೆ ಮಾಡಿರುವಂತದ್ದು. ವಿವೇಕಾನಂದರ ಮೂರ್ತಿ ಕೂಡ ಈ ರೀತಿ ಫಸ್ಟ್ ಮಣ್ಣಿನಲ್ಲಿ ಮಾಡ್ಕೋತಾರೆ. ಅದಕ್ಕೆ ತಾಮ್ರದ ಎರಕವನ್ನು ಹೊಯ್ದು ಅದನ್ನು ಮತ್ತೆ ಪ್ರೊಸೆಸಿಂಗ್ ಮಾಡಿ ಮಾಡ್ತಾ ಇರ್ತಾರೆ. ಸೊ ಇಂಥ ಒಂದು ಅದ್ಭುತವಾದ ಅಣ್ಣಪ್ಪಣ್ಣವರು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲ ಮರಗಾಲ ಮಲ್ಲಯ್ಯಗಳು, ನಮ್ಮ ಲಕ್ಷ್ಮಣ್ ಅವರಿಂದ ಹಿಡಿದು ಅಫ್ಜಲ್ಪುರದಿಂದ ಬಂದಿದ್ದಾರೆ, ಶರಣು ಅವರು, ಆಮೇಲೆ ಅದೇ ರೀತಿ ಶರಣು ಅನ್ನುವಂಥವ್ರು ಬಿಜಾಪುರದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಗಂಟೆಯನ್ನು ಹಾಕಿ ಬಂದಿದ್ದೀವಿ. ಆದಷ್ಟು ಬೇಗನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಯಾದವಾಡದ ಹುಲಿ ಇವರು ಮರಗಾಲ ಮಲ್ಲಯ್ಯದವರು, ಅವರಿಗೆ ವಿಶೇಷವಾಗಿ ಆ ಜಾಂಜ್ ಮೇಳವನ್ನು ಕೂಡ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಇಂಥ ಒಂದು ಅದ್ಭುತವಾದಂತಹ ಹಳೆ ಪುರಾತನ ಕಾಲದ ಈ ಒಂದು ಮನೆ ಅನ್ನಪ್ಪಣ್ಣ ಲಾಳ್ಕಿ ಅವ್ರದ್ದು. ಇಲ್ಲಿ ಕಳಸಗಳು ಕೂಡ ನೀವು ನೋಡಬಹುದು. ಅವರು ಈ ಮನೆತನದಲ್ಲಿ ನಮ್ಮ ಕೈಲಾಸ ಬಾಗಿಲಿಗೆ ಅವರೇ ಗಂಟೆಯನ್ನ ಮಾಡಿದ್ದು. ಅದೇ ರೀತಿ ಈ ಒಂದು ಕಾರ್ಯದಲ್ಲೂ ಕೂಡ ಅವರು ಈ ರೀತಿಯಾಗಿ ಮಾಡಿಕೊಡ್ತಾರೆ. ಅದನ್ನೇ ನಮ್ಮ ಹುಡುಗರು ಎಲ್ಲರೂ, ಮರಗಾಲ್ ತಂಡದವರು ಎಲ್ಲರೂ ಯಶಸ್ವಿಯಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ವ್ಯವಹಾರ ಮುಗಿಸ್ಕೊಂಡು ಬಂದಿದ್ದೀವಿ. ಎಲ್ಲ ಅನ್ಕೊಂಡಂಗೆ ಆಯ್ತು ಅಂದ್ರೆ ಡಿಸೆಂಬರ್ 20ನೇ ತಾರೀಕಿಗೆ ಕೊಡ್ತಾರೆ. ಜೈ ಮಲ್ಲಯ್ಯ.